ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೇ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ. ಅಯಂ ಅಸ್ಮಿತಿ ಪುರುಷಃ, ಈ ದ್ವಿತೀಯ ಪಾದ ಸುಮಾರು ಶ್ಲೋಕಗಳಿಂದ ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತಕ್ಕಂತಹದ್ದನ್ನ, ಆತ್ಮ ಅಂತಂದ್ರೆ ಏನು ಅಂತ ಅನೇಕ ರೀತಿಯಾಗಿ ವಿಚಾರ ಮಾಡಿ ಪರೋಕ್ಷವಾಗಿ ಆತ್ಮನನ್ನ ಕಂಡುಕೊಂಡ ಮೇಲೆ ಅಪರೋಕ್ಷವಾಗಿ ಅಯಂ ಅಸ್ಮಿತಿ ಪುರುಷಃ, ಆ ಆತ್ಮನೇ ನಾನು ಅನ್ನುವಂತಹ ವಿಷಯವನ್ನ ಈ ಎರಡನೆಯ ಪಾದದ ವಾಕ್ಯವನ್ನ ಆಧಾರವಾಗಿಟ್ಕೊಂಡು ವಿದ್ಯಾರಣ್ಯ ಮುನಿಗಳು ಈ ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನ ಆಪ್ತ ವಾಕ್ಯದಿಂದ, ಉಪನಿಷತ್ತಿನ ವಾಕ್ಯದಿಂದ, ಆಚಾರ್ಯರ ವಾಕ್ಯದಿಂದ ತಿಳಿದು ಬರ್ತಕ್ಕಂತಹದ್ದು ಪರೋಕ್ಷ ಜ್ಞಾನ. ಆ ಪರೋಕ್ಷ ಜ್ಞಾನವನ್ನ ತನ್ನ ಚಿತ್ತಶುದ್ಧಿಯಿಂದ, ತಪಸ್ಸು ಅಂದ್ರೆ ಚಿತ್ತಶುದ್ಧಿ ಅಂತ ಅರ್ಥ, ಚಿತ್ತಶುದ್ಧಿಯಿಂದ ಆ ಪರೋಕ್ಷವಾಗಿರ್ತಕ್ಕಂತಹ ಆತ್ಮವನ್ನ ತನ್ನಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವಂತಹದ್ದು ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನವನ್ನ ಯಾರು ಸಂಪಾದನೆ ಮಾಡಿಕೊಳ್ತಾರೋ ಸೊ ಅವನನ್ನ ಬ್ರಹ್ಮಜ್ಞ, ಬ್ರಹ್ಮವನ್ನ ತಿಳಿದವನು, ವೇದಜ್ಞ, ವೇದವನ್ನ ತಿಳಿದವನು ಅಂತ ಜೀವನ್ಮುಕ್ತ ಆ ಸ್ಥಿತಿಯನ್ನ ಪಡಿತಾನೆ. ಆವಾಗ ಅವನು ತೃಪ್ತಿಯನ್ನ ಹೊಂದುತ್ತಾನೆ. ಹಾಗಾಗಿ ಈ ಪ್ರಕರಣದ ಹೆಸರು ತೃಪ್ತಿ ದೀಪ ಪ್ರಕರಣ ಅಂತ. ಸೊ ಅಂತಹ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಳ್ಳಲಿಕ್ಕೆ ಶ್ರೀ ವಿದ್ಯಾರಣ್ಯ ಮುನಿಗಳು ನಮಗೆ ಹಿಂದಿನ ಉಪನ್ಯಾಸದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಚೇತ್ ಏವಂ ಬ್ರಹ್ಮ ಸ್ವಲಕ್ಷಣಂ ಉಕ್ತ್ವಾ ಗೃಹಾಯಿ ತತ್ವೇನ ಕುಶಶ್ವೇ ತತ್ ಪ್ರದರ್ಶಿತಂ ಅಂತಕ್ಕಂತಹ ಈ 66ನೇ ಶ್ಲೋಕವನ್ನ ಹೇಳಿ ಯಾವ ಒಂದು
ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತಕ್ಕಂತಹ ತೈತ್ತೆರಿಯ ಉಪನಿಷತ್ತಿನ ವಾಕ್ಯವನ್ನ ಇಲ್ಲಿ ಪರೋಕ್ಷ ದೃಷ್ಟಿಯಿಂದ ನಮಗೆ ನೀಡ್ತಾ ಅನ್ನ ಪ್ರಾಣಾದಿ ಕೋಶೇಶು ಸುವಿಚಾರ್ಯ ಪುನಃ ಪುನಃ ಆನಂದ ವ್ಯಕ್ತಿ ವೀಕ್ಷತ್ವ ಬ್ರಹ್ಮ ಲಕ್ಷ್ಮ್ಯಾಪ್ಯ ಯುಜತ್ ಅನ್ನುವಂತಹ ಶ್ಲೋಕದಲ್ಲಿ ಭೃಗು ತನ್ನ ತಪಸ್ಸಿನಿಂದ ತಪಸ್ಸು ಅಂದ್ರೆ ಪುನಃ ಮತ್ತೆ ತನ್ನ ಮನಸ್ಸಿನ ಮಲೀನವನ್ನ ಕಳೆದುಕೊಳ್ಳುತ್ತಾ ಅವನಿಗೆ ಒಂದೊಂದೇ ಸತ್ಯ ದರ್ಶನವಾಗ್ತಾ ಬಂತು. ಸತ್ಯ ದರ್ಶನ ಅಂದ್ರೆ ಒಂದಕ್ಕಿನ್ನ ಇನ್ನೊಂದು ಮಿಗಿಲಾಗಿರ್ತಕ್ಕಂತಹ ಸತ್ಯ ಅವನಿಗೆ ದರ್ಶನವಾಗಿ ಕೊನೆಗೆ ಮತ್ತೆ ಆ ಸತ್ಯದಕ್ಕಿಂತ ಇನ್ನೊಂದು ಸತ್ಯ ಇಲ್ಲ ಅನ್ನುವಂತಹ ಪರಮ ಸತ್ಯವನ್ನ ಯಾವಾಗ ಅವನು ಕಂಡುಕೊಂಡ, ಅದು ಅಪರೋಕ್ಷ ಸ್ಥಿತಿ, ಅದು ಮುಕ್ತ ಸ್ಥಿತಿ ಅಂತ. ಈ ಎಲ್ಲ ವಿಚಾರಗಳನ್ನ ಆ ಪೂರ್ವ ಪಕ್ಷಿ ಏನೊಂದು ವಾದವನ್ನು ಇಟ್ಟುಕೊಂಡಿದ್ನವನು, ಮಹಾವಾಕ್ಯಗಳಿಂದ ಮಾತ್ರ ಅಪರೋಕ್ಷ ಜ್ಞಾನವಾಗುತ್ತಾ ಅಂತಕ್ಕಂಥದ್ದು ಏನ್ ಹೇಳಿದ್ನು. ಅಪರೋಕ್ಷ ಜ್ಞಾನ ಮಹಾವಾಕ್ಯದಿಂದ ಅಷ್ಟೇ ಅಲ್ಲ, ಅವಾಂತರ ವಾಕ್ಯಗಳಿಂದನೂ ಕೂಡ, ಅಂದ್ರೆ ಬೇರೆ ಬೇರೆ ಉಪನಿಷತ್ತಿನ ಮಂತ್ರಗಳಿಂದನೂ ಕೂಡ ಈ ಅಪರೋಕ್ಷ ಜ್ಞಾನವಾಗುತ್ತೆ ಅಂತಕ್ಕಂತಹದ್ದನ್ನ ಗಮನದಲ್ಲಿಟ್ಟುಕೊಂಡ್ಬಿಟ್ಟು ನಮಗೂ ಕೂಡ ಮಹಾವಾಕ್ಯ ಒಂದೇ ನಮಗೆ ಅಪರೋಕ್ಷ ಜ್ಞಾನವನ್ನು ತಂದುಕೊಡುತ್ತೆ ಅಂತಕ್ಕಂತಹ ನಮ್ಮ ಭ್ರಾಂತಿಯನ್ನು ತೆಗಿಲಿಕ್ಕೋಸ್ಕರ ಸಲುವಾಗಿ ಆ ಪೂರ್ವ ಪಕ್ಷಿಯನ್ನು ನಿಮಿತ್ತ ಮಾಡಿಕೊಂಡು ನಮಗೆ ಉಪದೇಶಿಸುವಂತಹ ಮಂತ್ರ ತೈತ್ತೆರಿಯ ಉಪನಿಷತ್ತನ್ನ ನಾವು ನೋಡಿದ್ವಿ. ಈಗ ಮತ್ತೊಂದು ಉಪನಿಷತ್ತಿನಿಂದ ನಮಗೆ ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಹೇಗಾಯಿತು ಅಂತಕ್ಕಂತಹದನ್ನ ಶ್ಲೋಕ ನಂಬರ್ 67 ಪಾರೋಕ್ಷೇಣ ವಿಭೂತೇಂದ್ರೋ ಯ ಆತ್ಮೇತ್ಯಾದಿ ಲಕ್ಷಣಾತ್ ಅಪರೋಕ್ಷೀಕರ್ತುಂ ಇಚ್ಛಂಸಿ ಚತುರ್ವಾರಂ ಗುರುಂ ಯಯೌ. ಶ್ಲೋಕ ನಂಬರ್ 67 ಪಾರೋಕ್ಷೇಣ ವಿಭು ಇಂದ್ರ ಅಂದ್ರೆ ಪಾರೋಕ್ಷೇಣ ಅಂತಂದ್ರೆ ಪರೋಕ್ಷವಾಗಿ ಕೇಳಿದ ಇಂದ್ರ. ಏನ್ ಕೇಳಿದ ಅಂತಂದ್ರೆ ಆತ್ಮ ಇತ್ಯಾದಿ ಲಕ್ಷಣಾತ್, ಯಾವುದನ್ನ ನಾವು ಆತ್ಮ ಅಂತ ಕರಿತೀವಿ, ಆ ಆತ್ಮದ ಲಕ್ಷಣವನ್ನ ಯಾರಿಂದ ಕೇಳಿದ ಅಂತಂದ್ರೆ ಪ್ರಜಾಪತಿಯಿಂದ ಕೇಳಿದ ಅಂತ. ಆತ್ಮ ಇತ್ಯಾದಿ ಲಕ್ಷಣ ಪಾರೋಕ್ಷೇಣ, ಪರೋಕ್ಷವಾಗಿ ಪ್ರಜಾಪತಿಯಿಂದ ಇಂದ್ರ ಆತ್ಮನ ಲಕ್ಷಣವನ್ನ ಕೇಳಿದ. ಅದು ಅವನಿಗೆ ಎಷ್ಟು ಆಕರ್ಷಣೆ ಆಯ್ತು ಅಂತಂದ್ರೆ ಆ ವಾಕ್ಯ ಅವನಿಗೆ ತುಂಬಾ ಆಕರ್ಷಣೆ ಆಯ್ತು. ಆ ಆಕರ್ಷಣವಾಗಿರ್ತಕ್ಕಂತಹ ವಾಕ್ಯವನ್ನ ಅನುಸರಿಸಿ ಅವನು ಪ್ರಜಾಪತಿಯ ಬಳಿಗೆ ಹೋದ. ಅಪರೋಕ್ಷಿ ಕರ್ತುಂ ಇಚ್ಛಂಸಿ, ಏನು ಪ್ರಜಾಪತಿ ಆ ಒಂದು ವಾಕ್ಯ ಹೇಳಿದ್ನು, ಆ ವಾಕ್ಯವನ್ನ ಅಪೇಕ್ಷಿಸಿ ಇಂದ್ರ ಅವನ ಬಳಿಗೆ ಹೋದ. ಅವನ ಬಳಿಗೆ ಹೋದಾಗ ಅವನು ಯಾವ ಒಂದು ವಾಕ್ಯವನ್ನ ಹೇಳಿದ್ನ, ಆ ವಾಕ್ಯವನ್ನ 4 ಬಾರಿ ಚತುರ್ವಾರಂ ಯಯೌ ಅಂದ್ರೆ 4 ಬಾರಿ ಗುರುವಿನ ಹತ್ತಿರ ಹೋಗಿ ಆ ವಾಕ್ಯದ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಂಡ ಅಂತ
ಇಲ್ಲಿ ಹಾಕಿದ್ದಾರೆ. ಈ ಯಾವ ಒಂದು ಇಂದ್ರ ಮತ್ತು ಪ್ರಜಾಪತಿಯ ಒಂದು ಸಂವಾದ ಇದೆಯಲ್ವಾ, ಈ ಸಂವಾದ ಛಾಂದೋಗ್ಯ ಉಪನಿಷತ್ತಿನ ಮಂತ್ರ. ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಮಹಾವಾಕ್ಯ ಕೊಟ್ಟಿರ್ತಕ್ಕಂತಹ ಉಪನಿಷತ್ತು. ಆದ್ರೆ ಇಲ್ಲಿ ಅವರು ತತ್ವಮಸಿ ವಾಕ್ಯವನ್ನ ಹೇಳಾರ್ದನೆ ಅವಾಂತರ ವಾಕ್ಯವನ್ನ ಹೇಳಿ ನಮಗೆ ಆ ಅವಾಂತರ ವಾಕ್ಯದಿಂದ ಇಂದ್ರ ಹೇಗೆ ಆ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡ ಅನ್ನುವಂತಹ ಸಂವಾದ, ಇದನ್ನ ಸದ್ವಿದ್ಯೆ ಅಂತ ಕರೀತಾರೆ ಅಂತ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ಏನಿದು ಮಂತ್ರ? ಓಂ ಯ ಆತ್ಮ ಅಪಹತ ಪಾಪ ವಿಜರೋ ಮೃತ್ಯು ವಿಶೋಕಃ ವಿಜಿಗತ್ಸು ಅಪಿಪಾಸಃ ಸತ್ಯಕಾಮಃ ಸತ್ಯಸಂಕಲ್ಪಃ ಸಹ ಅನ್ವೇಷ್ಟವ್ಯಃ ಸ ವಿಜಿಜ್ಞಾಸಿತವ್ಯಃ ಅಂತ ಪ್ರಜಾಪತಿ ಎಲ್ಲೋ ಒಂದು ಸಭೆಯಲ್ಲಿ, ಅಂದ್ರೆ ವೇದ ಸಭೆಯಲ್ಲಿ ಈ ಮಂತ್ರವನ್ನ ಹೇಳಿದ. ಏನ್ ಹೇಳಿದ ಅಂತಂದ್ರೆ, ಯಾವುದನ್ನ ನಾವು ಆತ್ಮ ಅಂತ ಕರಿತೀವಿ, ಆ ಆತ್ಮ ಇತ್ಯಾದಿ ಲಕ್ಷಣೇನ ಅಂತ ಏನು ಶಬ್ದ ಪ್ರಯೋಗ ಮಾಡಿದ್ರಲ್ಲ, ಈ ಆತ್ಮನ ಲಕ್ಷಣಗಳನ್ನ ಪ್ರಜಾಪತಿ ವರ್ಣನೆ ಮಾಡಿದ. ಆತ್ಮ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮೊದಲನೆಯ ಸ್ಟೇಟ್ಮೆಂಟ್ ಏನಂದ್ರೆ ಅಪಹತ ಪಾಪ. ಆ ಆತ್ಮ ಅಂತಕ್ಕಂತಹದ್ದು ಪಾಪದಿಂದ ಮುಕ್ತವಾಗಿರ್ತಕ್ಕಂತಹದ್ದು, ಪಾಪದ ಲೇಪ ಇಲ್ಲದೆ ಇರ್ತಕ್ಕಂತಹದ್ದು. ಯಾವಾಗ ಪಾಪ ಇರೋದಿಲ್ವೋ ಅವಾಗ ಮನುಷ್ಯನಿಗೆ ಕೀಳರ ಮೇರೋದಿಲ್ಲ, ಅಂದ್ರೆ ತಾನು ಕಡಿಮೆ ಅಂತಕ್ಕಂತಹದ್ದು ಇರೋದಿಲ್ಲ. ಸೊ ಆ ಆತ್ಮದ ಲಕ್ಷಣ ಏನಂತಂದ್ರೆ ಅದು ಪಾಪದಿಂದ ನಿರ್ಲೇಪವಾಗಿರ್ತಕ್ಕಂತಹದ್ದು. ಇನ್ನು ಎರಡನೇದು ಲಕ್ಷಣ ಏನು? ವಿಜರೋ ಅಂತಂದ್ರೆ ಜರ ಇಲ್ಲದೆ ಇರ್ತಕ್ಕಂಥದ್ದು. ಜರ ಅಂದ್ರೆ ಮುಪ್ಪು ಇಲ್ಲದೆ ಇರ್ತಕ್ಕಂತಹದ್ದು, ಪಾಪ ಇಲ್ಲದೆ ಇರ್ತಕ್ಕಂತಹದ್ದು ಮನಸ್ಸಿನ ತತ್ವ. ಜರ ಅಂದ್ರೆ ವ್ಯಾಧಿ ಇಲ್ಲದೆ ಮುಪ್ಪು ಇಲ್ಲದೆ ಇರ್ತಕ್ಕಂತಹದ್ದು. ಶರೀರದ ತತ್ವ ಶರೀರಕ್ಕಿಂತ ಭಿನ್ನವಾಗಿದೆ ಅಂತ ಗೊತ್ತಾಯ್ತು, ಮತ್ತೆ ಮನಸ್ಸಿಗಿಂತ ಭಿನ್ನವಾಗಿದೆ ಅಂತ ಗೊತ್ತಾಯ್ತು. ಮೃತ್ಯು ಅಂದ್ರೆ ಅದಕ್ಕೆ ಮೃತ್ಯು ಇಲ್ಲ, ಜನನ ಮರಣದಿಂದ ಅದು ದೂರ ಇದೆ. ಹೀಗೆ ಜನನ ಮರಣಕ್ಕಿಂತ ಅತೀತವಾಗಿರ್ತಕ್ಕಂತಹದ್ದು, ಮುಪ್ಪುಗಿಂತ ಅತೀತವಾಗಿರ್ತಕ್ಕಂಥದ್ದು, ಪಾಪದಕ್ಕಿಂತ ಅತೀತವಾಗಿರ್ತಕ್ಕಂಥದ್ದು, ಮತ್ತೆ ಶೋಕ ಇಲ್ಲದೆ ಇರ್ತಕ್ಕಂತಹದ್ದು. ವಿಜಿಗತ್ಸವ ಅಪಿಪಾಸಃ ಅಂದ್ರೆ ಹಸಿವು ಮತ್ತು ಬಾಯಾರಿಕೆ ಇಲ್ಲದೆ ಇರ್ತಕ್ಕಂತಹದ್ದು. ಇಷ್ಟು ಆತ್ಮನ ಲಕ್ಷಣ. ಹಸಿವು ಬಾಯಾರಿಕೆ ಇಲ್ಲ, ಅದಕ್ಕೆ ಶೋಕ ಇಲ್ಲ, ಮೃತ್ಯು ಇಲ್ಲ, ಜರ ಇಲ್ಲ, ಪಾಪ ಇಲ್ಲ. ಸೊ ಇಂತಹ ಒಂದು ಆತ್ಮ ಸತ್ಯಕಾಮ ಸತ್ಯ ಸಂಕಲ್ಪ, ಇಂತಹ ಒಂದು ಆತ್ಮನನ್ನ ಸಹ ಅನ್ವೇಷ್ಟವ್ಯ, ಅಂತಹ ಆತ್ಮನನ್ನ ಹುಡುಕ್ಬೇಕು. ಸ ವಿಜಿಜ್ಞಾಸಿತವ್ಯ, ಅವನನ್ನೇ ಜಿಜ್ಞಾಸೆ ಮಾಡಬೇಕು ಅಂತ ಪ್ರಜಾಪತಿ ವೇದ ಪಾಠದಲ್ಲಿ ಒಂದು ಸಾರಿ ಆತ್ಮನ ಬಗ್ಗೆ, ಆತ್ಮನ ಲಕ್ಷಣದ ಬಗ್ಗೆ ಹೇಳಿದ. ದಿಸ್ ಈಸ್ ಪರೋಕ್ಷ ವಾಕ್ಯ. ಈ ಪರೋಕ್ಷ ವಾಕ್ಯವನ್ನ
ವಿಭುದ ಇಂದ್ರ ಅಂದ್ರೆ ವಿಭು ಅಂದ್ರ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂತಹ ಇಂದ್ರ. ಮತ್ತೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಅಸುರರಿಗೆ ಒಡೆಯನಾಗಿರ್ತಕ್ಕಂತಹ ವಿರೋಚನ, ಸುರರಿಗೆ ಒಡೆಯನಾಗಿರ್ತಕ್ಕಂತಹ ಇಂದ್ರ, ಇವರಿಬ್ರು ಈ ಪ್ರಜಾಪತಿಯ ಪರೋಕ್ಷ ವಾಕ್ಯವನ್ನ ಕೇಳಿದವರಾಗಿ ಅವರಿಬ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರಿಬ್ರು ಪ್ರಜಾಪತಿ ಬಳಿಗೆ ಬಂದ್ರು. ಪ್ರಜಾಪತಿ ಬಳಿಗೆ ಹೆಂಗ್ ಬಂದ್ರು? ಇವನು ಎಲ್ಲ ಸೂಕ್ಷ್ಮ ಶಕ್ತಿಗಳ ಅಧಿದೇವತೆಯಾಗಿರ್ತಕ್ಕಂಥವ್ರಿಬ್ರು ಕೂಡ ಇಬ್ರು ಏನ್ ಕಡಿಮೆ ಅಲ್ಲ, ಇಬ್ರು ತುಂಬಾ ಬಲಿಷ್ಠರಾಗಿರ್ತಕ್ಕಂಥವ್ರು. ಈ ಬಲಿಷ್ಠರಾಗಿರ್ತಕ್ಕಂಥವ್ರು ಇಬ್ರು ಕೂಡ ಈ ಪ್ರಜಾಪತಿ ಅಂದ್ರೆ ಬ್ರಹ್ಮದೇವರ ಬಳಿಗೆ ಬಂದು ಹೆಂಗ್ ಬಂದ್ರು ಅವರು? ಏನ್ರಿ ಏನು ಪಾಠ ನಡೀತಾ ಇದೆಯಲ್ಲ, ಏನ್ ಪಾಠ ಏನು ಅಂತ ಹೇಳಿ ಹೀಗೆ ಬಂದ್ರ ಅಂತೇಳಿ ಛಾಂದೋಗ್ಯೋಪನಿಷತ್ನಲ್ಲಿ ಬಹಳ ಸುಂದರ ವರ್ಣನೆ ಮಾಡ್ತಾರೆ. ಅಂದ್ರೆ ಅವರು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ, ಬೌದ್ಧಿಕವಾಗಿ ಮತ್ತು ಎಲ್ಲ ಸಂಪತ್ತುಗಳಿಂದ ಸಂಪದ್ಭರಿತರಾಗಿದ್ದರೂ ಕೂಡ ತಮ್ಮ ಎಲ್ಲ ಸಂಪತ್ತಿನಕ್ಕಿಂತ ಮಿಗಿಲಾಗಿರ್ತಕ್ಕಂತಹದ್ದು ಒಂದು ಸಂಪತ್ತು ಪ್ರಜಾಪತಿ ಹೇಳಿದ್ದಾನಂತಂದ್ರೆ, ಇದು ಎಲ್ಲರಿಗಿಂತ ಮಿಗಿಲಾಗಿರ್ತಕ್ಕಂತಹ ಸಂಪತ್ತು. ಅಂತಹ ಸಂಪತ್ತನ್ನ ಪಡಿಬೇಕು ಅಂತಕ್ಕಂತಹ ತಾತ್ಪರ್ಯ ಉಳ್ಳವರಾಗಿ ಅವರು ಇಬ್ರು ಹತ್ತಿರಕ್ಕೆ ಬಂದ್ರು. ಸೊ ಇದನ್ನ ಮುಂಡಕೋಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತದೆ. ತದ್ವಿಜ್ಞಾರ್ಥಂ ತತ್ ವಿಜ್ಞಾನಾರ್ಥಂ ಅಂದ್ರೆ, ಸೊ ಅದನ್ನ ತಿಳಿಬೇಕು ಅಂತಕ್ಕಂತಹ ಅಪೇಕ್ಷೆಯಿಂದ ಅವರು ಬಂದ್ರು. ಸೊ ಅವ್ರು ಏನ್ ತಗೊಂಡು ಬಂದ್ರು? ಸಮೀಪಾಣಿಹಿ ಅಂದ್ರೆ ಆ ಕಾಲದಲ್ಲಿ ಈ ಎಲ್ಲ ವೇದಜ್ಞರ ಜೀವನ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಮೀಪಾಣಿ. ಯಜ್ಞಕ್ಕೆ ಬಳಸ್ತಕ್ಕಂತಹ ಸಮೀಪಾಣಿಯನ್ನ ಅಂದ್ರೆ ಅದು ಸೊ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕ, ಯಾರು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಅವರ ಮನದ ಇಚ್ಛೆಯನ್ನ ಅರಿತು ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಅದು ಸಮೀಪಾಣಿ. ಅಂತ ಸಮೀಪಾಣಿಯನ್ನ ತಗೊಂಡು ಗುರುಮೇವಾಭಿಗಚ್ಚೇತ್ ಅಂದ್ರೆ ಗುರುವಿನ ಬಳಿಗೆ ಬಂದ್ರು. ಅವನೆಂತವನು ಅಂತಂದ್ರೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂತಹ ಆ ಪ್ರಜಾಪತಿಯ ಬಳಿಗೆ ತಮ್ಮ ಎಲ್ಲ ಸಂಪತ್ತಿನ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಅವರಿಬ್ರು ಬಂದು ಕೇಳಿದ್ರು ಅವರು, ಹೇ ಭಗವಾನ್, ನಾವು ಕೇಳಲ್ಪಟ್ಟುವೆ ಆತ್ಮ ಅಂತಕ್ಕಂಥದ್ದು ಪಾಪರಹಿತವಾಗಿರ್ತಕ್ಕಂತಹದ್ದು, ಜರಾರಹಿತವಾಗಿರ್ತಕ್ಕಂತಹದ್ದು, ಶೋಕರಹಿತವಾಗಿರ್ತಕ್ಕಂಥದ್ದು, ಮೃತ್ಯುರಹಿತವಾಗಿರ್ತಕ್ಕಂತಹದ್ದು, ಹಸಿವು ಬಾಯಾರಿಕೆಗಳಿಂದ ಆಚೆ ಇರ್ತಕ್ಕಂಥದ್ದು, ಸತ್ಯಕಾಮನಾಗಿರ್ತಕ್ಕಂಥದ್ದು, ಸತ್ಯ ಸಂಕಲ್ಪವಾಗಿರ್ತಕ್ಕಂತಹ ಸೊ ಅಂತಹ ಒಂದು ಆತ್ಮನ ಲಕ್ಷಣವನ್ನ ಕೇಳಿದ್ವಿ. ಅಂತಹ ಆತ್ಮನನ್ನ ಪಡೆದುಕೊಳ್ಳಲಿಕ್ಕೆ ಸತ್ಯಕಾಮಃ ಅಂದ್ರೆ ಅಂತಹ ಸತ್ಯವನ್ನ ಬಯಸುವವರಾಗಿ, ಮತ್ತೆ ಅಂತ ಸತ್ಯವನ್ನ ಪಡೆದುಕೊಳ್ಳಲಿಕ್ಕೆ ಬರೀ ಕಾಮ ಸಾಕಾಗೋದಿಲ್ಲ, ಸಂಕಲ್ಪ ಉಳ್ಳವರಾಗಿ ನಾವು ಬಂದಿದ್ದೀವಿ ಅಂತ ಹೇಳಿ ಉಪನಿಷತ್ತಿನಲ್ಲಿ ಅವರು ಕಥಾರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. 36 ವರ್ಷಗಳ ಕಾಲ ಅವ್ರು ಬಂದು ನೇರವಾಗಿ ಕೇಳಲಂತೆ. 36 ವರ್ಷಗಳ ಕಾಲ ಆಶ್ರಮದಲ್ಲಿ ಸೇವೆಯನ್ನ ಮಾಡಿದ್ರು ಅಂತ. ಒಂದು ಕಡೆ 36 ವರ್ಷ ಅಂತ ಬರೀದ್ದಾರೆ, ಇನ್ನೊಂದು ಕಡೆಗೆ 12 ವರ್ಷ ಅಂತ ಬರೀದ್ದಾರೆ. ಇಟ್ ಇಸ್ ನಾಟ್ ಇಂಪಾರ್ಟೆಂಟ್, ಜಸ್ಟ್ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ,
ಅಂತ ಒಂದು ಉತ್ತಮವಾಗಿರ್ತಕ್ಕಂತಹದನ್ನ ಕೇಳಲಿಕ್ಕೆ ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರಗಳನ್ನ ಪಡೆದಾಗ ಮಾತ್ರ ಅವನು ಕೇಳಕ ಅಧಿಕಾರಿ ಆಗ್ತಾನೆ ಅಂತಕ್ಕಂತಹದನ್ನು ತಿಳಿಸಕ್ಕೋಸ್ಕರವಾಗಿ ಅವರು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಷ್ಟಕ್ಕೆ ತಗೋಬೇಕು. ಬಿಟ್ರೆ ನಾವು ಈ ಕಾಲದಲ್ಲಿ ಎಷ್ಟೋ ಒಂದು ವೇಗವಾಗಿ ಚಲಿಸ್ತಕ್ಕಂತಹ ಈ ಒಂದು ಜೀವನದ ನೌಕೆಯಲ್ಲಿ ಕೇಳಲಿಕ್ಕೆ ಏನು ಕಾತರರಾಗಿದ್ದೀವಲ್ವಾ, ಸೊ ಇದು ಕೂಡ ಶ್ರೇಷ್ಠನೇ. ಆ ಕಾಲಕ್ಕೆ ಅದು ಶ್ರೇಷ್ಠ, ಈ ಕಾಲಕ್ಕೆ ಇದು ಶ್ರೇಷ್ಠ, ಹೀಗೆ ಅನ್ವಯ ಮಾಡಿಕೊಳ್ಳೋಣ. ಸೊ ಇವರಿಬ್ರು ಸೇವೆಯನ್ನ ಮಾಡಿ ವಿನಯದಿಂದ ಆ ಒಂದು ಪ್ರಜಾಪತಿಯಿಂದ ಕೇಳಿರ್ತಕ್ಕಂತಹ ವಾಕ್ಯವನ್ನ ಅವರು ಗುರುವಿನ ಮುಂದೆ ಇಟ್ಟರು. ಸೊ ಆಗ ಪ್ರಜಾಪತಿ ತುಂಬಾ ಸಂತುಷ್ಟನಾಗಿ ಅವರಿಗೆ ಉಪದೇಶ ಮಾಡಿದ. ಏನು ಉಪದೇಶ ಮಾಡಿದ? ಓಂ ಏಷ ಆತ್ಮೇತಿ. ನೀವು ಕೇಳಿದ್ರಲ್ವಾ ಆ ಆತ್ಮ, ಅವನ ಬಗ್ಗೆ ಹೇಳ್ತೇನೆ, ಅವನಿಗೆ ಹೋ ವಾಚ ಹೇಳ್ತೇನೆ. ಮತ್ತೆ ಅದನ್ನ ಹೇಳಿದ್ರು, ಏತತ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಇತಿ ಹೌ ಅಹ ಶಾಂತ ಹೃದಯೌ. ನೋಡ್ರಯ್ಯ, ಯಾವುದನ್ನ ನಾನು ಅಮೃತವಾಗಿರ್ತಕ್ಕಂತಹದ್ದು, ಪಾಪರಹಿತವಾಗಿರ್ತಕ್ಕಂತಹದ್ದು, ಮತ್ತೆ ಅಭಯವಾಗಿರ್ತಕ್ಕಂತಹದ್ದು ಯಾವುದನ್ನ ಆತ್ಮ ಅಂತ ಹೇಳಿದ್ನಲ್ಲ, ಅದು ನೀವೇ ಅಂತ ಸಂಕ್ಷಿಪ್ತ ವಾಕ್ಯದಲ್ಲಿ ಪ್ರಜಾಪತಿ ಉಪದೇಶ ಮಾಡಿದ. ಉಪದೇಶ ಮಾಡಿದ್ಮೇಲೆ ಅವಾಗ ಅವರಿಬ್ರು ಶಾಂತ ಹೃದಯವು ಪ್ರವ್ರಜತು, ಅಂದ್ರೆ ಅವರಿಬ್ರು ಶಾಂತ ಹೃದಯದಿಂದ ಇದನ್ನ ಕೇಳಿದ್ಮೇಲೆ ಹೊರಟೋದ್ರು ಅಂತ ಉಪನಿಷತ್ತು. ಒಂದು ಕಥಾರೂಪದಲ್ಲಿ ಅದು. ಸೊ ಹೊರಟೋದ್ಮೇಲೆ ಇದರ ಅರ್ಥ ಏನಂತಂದ್ರೆ, ಈಗ ಇಬ್ಬರಿಗೆ ದಾರಿಯಲ್ಲಿ ಹೋಗುವಾಗ ಅವರಿಬ್ಬರಿಗೆ ಒಂದು ನಾವಿದನ್ನ ಹೇಗೆ ಆತ್ಮ ಅಂತಕ್ಕ ತಿಳ್ಕೊಳ್ಬೇಕು ಅಂತಂದ್ರೆ ಅದನ್ನ ಬೇರೆ ಬೇರೆ ರೀತಿಯ ಕಥೆಗಳಲ್ಲಿ ಹೇಳ್ತಾರೆ. ಇದನ್ನ ನಾವು ಇನ್ನೊಂದು ರೀತಿಯಾಗಿ ಹೇಳೋಣ. ಈ ವಾಕ್ಯದ ಕೆಲವೊಂದು ವ್ಯಾಖ್ಯಾನಕಾರರು ಬೇರೆ ಬೇರೆಯಾಗಿ ಮಾಡಿದ್ದಾರೆ. ಇನ್ನು ಕೆಲವೊಬ್ರು ಸುಮ್ಮನೆ ಕಥಾರೂಪದಲ್ಲಿ ಮಾಡಿದ್ದಾರೆ. ಕಥಾರೂಪದನ್ನು ಸ್ವಲ್ಪ ಬಿಟ್ಟು ನೀನೇ ಆತ್ಮ ಅಂತ ಪ್ರಜಾಪತಿ ಉಪದೇಶ ಮಾಡಿದ. ಪ್ರಜಾಪತಿ ಉಪದೇಶ ಮಾಡಿದ್ಮೇಲೆ ಇದನ್ನ ಅಕ್ಷಿ ವಿದ್ಯೆ ಅಂತ ಕರೀತಾರೆ ಮತ್ತೊಂದು ಕಡೆ, ಬೇರೆ ಕಡೆ. ಆ ನೆಕ್ಸ್ಟ್ ಶ್ಲೋಕಕ್ಕೂ ಅದೇ ಇದೆ. ಯಾವುದು ಇದು 68ನೇ ಶ್ಲೋಕ. ಅದನ್ನ ಮತ್ತೆ ಇನ್ನೊಂದು ರೀತಿಯಿಂದ ನೋಡೋಣ. ಸೊ ಯಾವನು ಈ ದೇಹದಲ್ಲಿ ಇದ್ದು ಸರ್ವವನ್ನ ನೋಡ್ತಾನೆ, ಮತ್ತೆ ಅವನು ಪಾಪರಹಿತನಾಗಿದ್ದಾನೆ, ಅಂತವನೇ ಆತ್ಮ ಅಂತಂದ್ರೆ ಅವ್ರಿಗೆ ಏನ್ ತಿಳ್ಕೊಂಡ್ರು ಅಂತಂದ್ರೆ, ಕಣ್ಣಿನಿಂದ ಏನನ್ನ ನೋಡ್ತು, ಈ ಕಣ್ಣಲ್ಲಿರ್ತಕ್ಕಂತಹ ಏನು ಒಂದು ನೋಟದ ದೃಷ್ಟಿ ಇದೆಯೋ ಇದೇ ಆತ್ಮ ಅಂತೇಳಿ ಅವ್ರಿಗೆ ಅರ್ಥ ಆಯ್ತು ಅಂತ. ಅಕ್ಷಿ ಪುರುಷ ವಿದ್ಯೆ ಅಂತ ಕರೀತಾರೆ ಇದನ್ನ. ಸೊ ವಿರೋಚನಿಗೆ ಕೇಳಿದಗಳಿಗೆ ಅವನಿಗೆ ಡೌಟ್ ಬರ್ಲಿಲ್ಲ. ಯಾಕಂತಂದ್ರೆ ಈ ಶರೀರದಲ್ಲಿ ನಾವು ಹೊರಗಿಂದ ಏನಾದ್ರೂ ತಿಳಿಬೇಕಂತಂದ್ರೆ ಕಣ್ಣಿನ ಮೂಲಕನೇ ತಿಳಿತೀವಿ. ಕಣ್ಣಿನ ಬಿಟ್ರೆ ಮತ್ತೆ ಬೇರೆ ಯಾವುದೆಂದು ತಿಳಿದಿಲ್ಲ. ಮತ್ತೆ ಅದು ಪಾಪರಹಿತವಾಗಿದೆ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಬರೆದಿದ್ದಾರೆ. ಪಾಪರಹಿತವಾಗಿದೆ ಅಂತಂದ್ರೆ ಅದು ಸ್ವಲ್ಪನೂ ಕೂಡ ಇನ್ನೊಂದನ್ನ ಸಹಿಸ್ಕೊಳ್ಳೋದಿಲ್ಲ. ಯಾವಾಗ ಅದು ಕಣ್ಣು ತೆಗೆದಿರುತ್ತೆ, ಕಣ್ಣು ಮುಚ್ಚೋ ತನಕನು ಕೂಡ ಅಂದ್ರೆ ಯಾವಾಗೆಲ್ಲ ಜಾಗೃತವಾಗಿರ್ತೀವಿ ನಾವು. ಈ ಜಾಗೃತ ಲೋಕಕ್ಕೆ ಜಗತ್ತನ್ನ ನೋಡ್ಬೇಕಾದ್ರೆ ಕಣ್ಣೇ ಆಧಾರ. ಕಣ್ಣಿಲ್ದಿದ್ರೆ ಜಗತ್ತನ್ನ ನೋಡುದಿಲ್ಲ. ಮತ್ತೆ ಅದು ಒಂದು ಸ್ವಲ್ಪನೂ ಕೂಡ ಸೋಂಕನ್ನ ಅಂದ್ರೆ ಪಾಪವನ್ನ ಸಹಿಸ್ಕೊಳ್ಳೋದಿಲ್ಲ. ನೋಡ್ರಿ ನೀವು ದೇಹದಲ್ಲಿ ಇದನ್ನ ಬಾರಿ ಬಾರಿ ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಅದು ಬೇರೆ ವಿಚಾರ. ಈ ದೇಹದಲ್ಲಿ ಬೇರೆ ಎಲ್ಲ ಅವಯವಗಳು ಒಂದ್ ಸ್ವಲ್ಪ ಧೂಳನ್ನ ಸಹಿಸ್ಕೊಳ್ತವ.
ನಮಗೆ ಸ್ಕಿನ್ ಮೇಲೆ ಧೂಳು ಬಿದ್ರೆ ಸುಮ್ನೆ ಒಂದ್ ಸ್ವಲ್ಪ ತುರಿಕೆ ಬರುತ್ತೆ, ಬಿಟ್ರೆ ಮತ್ತೆ ಏನಂತ ಇದು ಅನ್ಸಂಗಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಅದರಲ್ಲೇ ಅಭ್ಯಾಸ ಆಗ್ಬಿಟ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತದ. ಆದ್ರೆ ಕಣ್ಣು ಮಾತ್ರ ಒಂದು ಸೆಕೆಂಡ್ ಕೂಡ ಸಹಿಸೋದಿಲ್ಲ. ಅದನ್ನ ಹೊರಗಡೆ ಹಾಕಿದ ಮೇಲೆ ನಮ್ಗೆ ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ಅಕ್ಷಿ ಪುರುಷ ವಿದ್ಯೆ ಅಂತಂದ್ರೆ ಕಣ್ಣಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ತಿಳಿತಕ್ಕಂತಹದ್ದೇ ಅಕ್ಷಿ ಪುರುಷ ವಿದ್ಯೆ ಅಂತ ಹೇಳಿ. ಇದು ವಿರೋಚನೆಗೆ ಏನಾಯ್ತು ಅಂತಂದ್ರೆ ಸೊ ನಮಗೆಲ್ಲ ಕಣ್ಣಿದಾವೆ, ನಾವೆಲ್ಲ ಕಣ್ಣಿಂದ ನೋಡ್ತಾ ಇದ್ವಿ. ಸೊ ಹಾಗಾಗಿ ಇದೇ ಆತ್ಮ ಅಂತ ಹೇಳಿಬಿಟ್ಟು ಅವನು ಬಂದ್ಬಿಟ್ಟ ಅವನು. ಆದ್ರೆ ಈ ದೇವೇಂದ್ರ ಸ್ವಲ್ಪ ಮೃದು ಹೃದಯ ಆಗಿರೋದ್ರಿಂದ ಇವನಿಗೆ ಎಲ್ಲರಿಗೆ ಕಣ್ಣಿದೇವ, ನನ್ನೊಬ್ಬನಿಗೆ ಕಣ್ಣಲ್ಲ, ಎಲ್ಲರಿಗೆ ಕಣ್ಣಿದೇವ. ಮತ್ತೆ ಎಲ್ಲರಿಗೆ ಕಣ್ಣಿದ್ರು ಕೂಡ ನಮ್ಮನ್ನ ಯಾರನ್ನು ಕೂಡ ನಮ್ಗೆ ಆತ್ಮ ಅಂತ ಹೇಳಂಗಿಲ್ಲ. ಮತ್ತೆ ಇದು ಕಣ್ಣಿನ ಮೂಲಕ ಯಾರನ್ನ ನೋಡ್ತು ಅಂತ ಹೇಳ್ತೀವೋ, ಮತ್ತೆ ಈ ಪ್ರಾಣ ಹೋದ್ಮೇಲೆ ಕಣ್ಣು ನೋಡೋದಿಲ್ಲ, ಮೃತ್ಯು ಒಳಗಾಗತ್ತೆ, ಇದೆಂಗ ಆತ್ಮ ಆಗುತ್ತೆ ಅಂತ ಅವನಿಗೆ ದೆನ್ ಅಗೇನ್ ಡೌಟ್ ಬಂತು. ಅವನಿಗೆ ಡೌಟ್ ಬಂದ್ಬಿಟ್ಟು ಮತ್ತೆ ಪುನಃ ಸೊ ಪ್ರಜಾಪತಿ ಬಳಿಗೆ ಹೋದವನು. ಪ್ರಜಾಪತಿ ಬಳಿಗೆ ಹೋಗ್ಬಿಟ್ಟು ಕೇಳಿದ, ಸೊ ಭೃಗು ಹೆಂಗ ಒಂದೊಂದು ಕೋಶದಿಂದ ಅವನು ಬಿಡಿಸ್ಕೊಂಡು ಹೋದ್ನೋ ಹಾಗೆ ಇಲ್ಲಿ ಅವಸ್ಥಾತ್ರಯ ಜ್ಞಾನದಿಂದ ಇದನ್ನ ಕೊಟ್ಟಿದ್ದಾರೆ. ಸೊ ಈ ಪ್ರಜಾಪತಿ ಹತ್ರ ಕಣ್ಣು ಹೆಂಗ ಆತ್ಮ ಆಗ್ಲಿಕ್ಕೆ ಸಾಧ್ಯದ ಅಂತ ಅವನು ವಾದವನ್ನ ಮುಂದಿಟ್ಟ ಅವನು. ಸೊ ಅವಾಗ ಪ್ರಜಾಪತಿ ತುಂಬಾ ಸಂತುಷ್ಟನಾಗಿ ಮತ್ತೆ ಅವನಿಗೆ ಎರಡನೇ ಉಪದೇಶವನ್ನು ಮಾಡ್ತಾನೆ. ಓಂ ತತ್ ಏತತ್ ಸುಪ್ತಃ ಸಮಸ್ತಃ ಸಂಪ್ರಸನ್ನಃ ಸ್ವಪ್ನಂ ನ ವಿಜಾನಾತಿ ಏಷ ಆತ್ಮೇತಿ ಹೋವಾಚ ಏತದಮೃತಂ ಅಭಯಂ ಏತದ್ ಬ್ರಹ್ಮ. ಎರಡು ವಾಕ್ಯಗಳನ್ನ ಸೇರಿಸಿ ಇಲ್ಲಿ ಎರಡು ಉಪದೇಶಗಳನ್ನ ಸೇರಿಸಿ ಒಂದ್ರಲ್ಲಿ ಹೇಳಿದ್ದಾರೆ. ಆಗ ಪ್ರಜಾಪತಿ ಎರಡನೇ ಸಲ ಇಂದ್ರನಿಗೆ ಉಪದೇಶ ಮಾಡಿದ. ಸೊ ಏನ್ ಉಪದೇಶ ಮಾಡಿದ ಅಂತಂದ್ರೆ, ಯಾರು ಕರೆಕ್ಟ್ ನೀವು ಹೇಳಿರ್ತಕ್ಕಂತಹದ್ದು, ಯಾಕಂದ್ರೆ ಕಣ್ಣು ಮುಚ್ಚಿದಾಗ ನಾವು ನೋಡೋದಿಲ್ಲ, ಆದ್ರೆ ಕಣ್ಣು ಮುಚ್ಚಿದಾಗಲೂ ಕೂಡ ಜಗತ್ತನ್ನ ನೋಡ್ತಕ್ಕಂತಹದ್ದು ಇನ್ನೊಂದು ಲೋಕ ಇದೆ. ಯಾವುದು ಅಂತಂದ್ರೆ ಅದು ಸ್ವಪ್ನ ಲೋಕ. ಆ ಸ್ವಪ್ನ ಲೋಕದಲ್ಲಿ ತನಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಜಗತ್ತನ್ನ ಸೃಷ್ಟಿ ಮಾಡಿಕೊಂಡು ಮತ್ತೆ ಯಾವುದೇ ಹೊರಗಿನ ಇಂದ್ರಿಯಗಳ ಬೆಳಕನ್ನ ಅವಲಂಬಿಸದೆ, ಸೂರ್ಯನನ್ನ ಅವಲಂಬಿಸದೆ, ಚಂದ್ರನನ್ನ ಅವಲಂಬಿಸದೆ, ವಿದ್ಯುತ್ತನ್ನ ಕಣ್ಣನ್ನ ಅವಲಂಬಿಸದೆ ತನ್ನ ಬೆಳಗಿನಿಂದ ತಾನೇ ಜಗತ್ತನ್ನ ಸೃಷ್ಟಿ ಮಾಡಿ ಯಾರು ಸ್ವಪ್ನ ಪ್ರಪಂಚದ ಅಧಿಪತಿಯಾಗಿದ್ದಾನೋ ಅವನನ್ನ ಆತ್ಮ ಅಂತ ತಿಳಿ ಅಂತ ಪ್ರಜಾಪತಿ ಉಪದೇಶ ಮಾಡಿದ. ಸೊ ಈಗ ಸ್ವಲ್ಪ ಇಂದ್ರನಿಗೆ ಏನಾಯ್ತು ಅಂತಂದ್ರೆ ಸ್ವಲ್ಪ ಸಮಾಧಾನ ಆಯ್ತು ನೋಡೋದು. ಯಾಕಂತಂದ್ರೆ ಅದು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅವನಿಗೆ ಖುಷಿ ಆಯ್ತು, ಅವನಿಗೆ ಇಂದ್ರನಿಗೆ ಖುಷಿಯಾಗಿ ಸೊ ಅವನು ವಾಪಸ್ ಹೋದ್ಮೇಲೆ ಅವನಿಗೆ ಪುನಃ ಮತ್ತೆ ಡೌಟ್ ಬಂತು. ಏನ್ ಡೌಟ್ ಬಂತಂದ್ರೆ, ಕರೆಕ್ಟು ಸ್ವಪ್ನದಲ್ಲಿ ನಾವು ಬೇಕಂದ್ರೆ ಈ ಶರೀರವನ್ನ ಬಿಟ್ಟು ಮತ್ತೆ ಬೇಕಾದ್ರೆ ಇನ್ನೊಂದು ಶರೀರವನ್ನ ತಗೊಳ್ತೀವಿ. ಇಲ್ಲಿ ಯಾರನ್ನ ನಾವು ಮದುವೆ ಮಾಡಿಕೊಂಡಿದ್ವಿ ಅಂತಂದ್ರೆ ಬೇಡ, ಆದ್ರೆ ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಇನ್ನೊಂದು ಬೇಕಾದ್ರೆ ಮದುವೆ ಮಾಡಿಕೊಂತೀವಿ, ಇನ್ನೊಂದು ಬೇಕಾದ್ರೆ ಮನೆ ಕಟ್ಕೊಂತೀವಿ, ಇನ್ನೊಂದು ನಮಗೆ ಎಂತದ್ ಬೇಕಂತದನ್ನ ಜಾಬ್ ಅನ್ನು ತಗೊಳ್ತೀವಿ, ಮತ್ತೆ ನಮ್ಗೆ ಎಷ್ಟು ಶ್ರೀಮಂತರಾಗಬೇಕು ಅಷ್ಟು ಶ್ರೀಮಂತರಾಗತ್ತೀವಿ. ಸೊ ನಮ್ಗೆ ಎಂತದ್ ಬೇಕಂತದನ್ನ ಎಲ್ಲನ ಸೃಷ್ಟಿ ಮಾಡಿಕೊಳ್ತಕ್ಕಂಥದ್ದು ನಮಗೆ. ಮತ್ತೆ ಅಲ್ಲಿ ಯಾರ್ದು ಹಂಗಿಲ್ಲ, ನಾವೇ ದೇವ್ರನ್ನ ಸೃಷ್ಟಿ ಮಾಡ್ತೀವಿ, ನಾವೇ ಸೂರ್ಯನ ಸೃಷ್ಟಿ ಮಾಡ್ತೀವಿ, ನಾವೇ ಎಲ್ಲವನ್ನ ನೋಡ್ತೀವಿ. ಈ ಎಲ್ಲ ಕ್ವಾಲಿಟಿಗಳು, ಆತ್ಮನ ಕ್ವಾಲಿಟಿಗಳು ಎಲ್ಲದವಲ್ವಾ, ಇವೆಲ್ಲವೂ ಕೂಡ ಅಪ್ಲೈ ಆದವು ಅವನಿಗೆ ಅಲ್ಲಿ ಕರೆಕ್ಟ್ ಆಗಿ. ಆದ್ರೆ ಅವನಿಗೆ ಒಂದು
ಒಂದು ಡೌಟ್ ಬಂತು. ಏನಂತಂದ್ರೆ, ಒಮ್ಮೊಮ್ಮೆ ನಾವೇ ಸೃಷ್ಟಿ ಮಾಡಿರ್ತಕ್ಕಂತಹ ಆ ಒಂದು ಸ್ವಪ್ನ ಲೋಕದಲ್ಲಿ ನಾವೇ ಎದುರುಕೊಂಡು ಬಿಡ್ತೀವಲ್ವಾ? ಯಾವ್ದಾದ್ರು ಒಂದು ಹುಲಿ ಬಂತಂದ್ರೆ ಎದುರ್ಕೊಂಡು ಬಿಡ್ತೀವಿ. ಇಲ್ಲ, ನಮ್ಗೆ ಯಾರಾದ್ರೂ ಕನಸಿನಲ್ಲಿ ನಾವೇ ಸೃಷ್ಟಿ ಮಾಡಿರ್ತಕ್ಕಂಥವ್ರು ನಮಗೇನ ಅಂದ್ಬಿಟ್ರೆ ನಾವು ಮತ್ತೆ ಭಯ ಸುಖಕ್ಕೊಳಗಾಗ್ತೀವಿ, ದುಃಖಕ್ಕೊಳಗಾಗ್ತೀವಿ. ಅಗೇನ್ ಅವನಿಗೆ ಕ್ವಶನ್ ಬಂತ. ಸೊ ಕ್ವಶನ್ ಬಂದ್ಮೇಲೆ ಅವಾಗ ಅವನು ಹೇಳಿದೆ, ಇದು ಆತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಭಯಂ ಅಂತ ಹೇಳಿದ್ದಾರೆ, ಇದು ಭಯ ಪಡ್ತಾ ಇದೆ. ಸೊ ಹಾಗೆ ಇರ್ತಕ್ಕಂತಹ ತೈಜಸ ವಿದ್ಯಾ ಅಂತೇನು ಕರಿತೀವಿ, ಇದು ಆತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪುನಃ ಮತ್ತೆ ಅವನು ಪ್ರಜಾಪತಿ ಬಳಿಗೆ ಹೋದ. ಪ್ರಜಾಪತಿ ಬಳಿಗೆ ಹೋದ್ಮೇಲೆ ಯಾವಾಗ ಪ್ರಜಾಪತಿ ಇದೇ ವಾಕ್ಯವನ್ನು ಹೇಳಿದ. ಎಂತ ವಾಕ್ಯ ಅಂತಂದ್ರೆ, ಯಾವುದನ್ನ ನೀನು ಕನಸಿನಲ್ಲಿ ಭಯ ಪಡ್ತಾ ಇದ್ದೀವೋ ಆ ಭಯ ಪಡ್ತಕ್ಕಂಥ ಅಧಿಕವಾಗಿರ್ತಕ್ಕಂಥದ್ದು, ಈ ಎಲ್ಲ ಪಾಪಗಳಿಂದ ಮುಕ್ತವಾಗಿರ್ತಕ್ಕಂತಹದ್ದು, ಭಯದಿಂದ ಮುಕ್ತವಾಗಿರ್ತಕ್ಕಂತಹದ್ದು, ಜರ ಮರಣದಿಂದ ಮುಕ್ತವಾಗಿರ್ತಕ್ಕಂತಹದ್ದು ಇದ್ಯಾವುದು ಅಂತಂದ್ರೆ, ಇದಕ್ಕೆಲ್ಲನೂ ಕೂಡ ನಾವು ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ, ಮನಬುದ್ಧಿ ಚಿತ್ತ ಅಹಂಕಾರದಿಂದ ಕೂಡಿರ್ತಕ್ಕಂಥದ್ದು. ಸೊ ಈ ಮನಬುದ್ಧಿ ಚಿತ್ತ ಅಹಂಕಾರದ ಕೂಡಿರ್ತಕ್ಕಂತಹ ಈ ಲಿಂಗ ಶರೀರ ಇದು ತನ್ನ ಭಯವನ್ನು ಯಾವಾಗ ಕಳ್ಕೊಳ್ತದ ಅಂತಂದ್ರೆ, ಗಾಢ ನಿದ್ರೆಯಲ್ಲಿ ಕಳ್ಕೊಳ್ತದೆ. ಸುಷುಪ್ತಿಯ ಅವಸ್ಥೆಯನ್ನ, ಸುಷುಪ್ತಿಯ ಒಂದು ಜ್ಞಾನವನ್ನ ಇಂದ್ರನಿಗೆ ಉಪದೇಶ ಮಾಡಿದ. ಅಲ್ಲಿ ನೋಡಪ್ಪ, ಈ ಮನಸ್ಸು ಅಂತಕ್ಕಂಥ ಎಲ್ಲ ಲೈವ್ ಆಗಿಬಿಟ್ಟಿರ್ತದೆ, ಅಲ್ಲಿ ಕೇವಲ ನೀನೇ ಆಗಿರ್ತೀಯ ಅಂದಗಳಿಗೆ ಚಿಂತಿತವಾಗಿರ್ತದೆ. ಯಾಕಂದ್ರೆ ಅಲ್ಲಿ ಭಯ ಇಲ್ಲ, ಅಲ್ಲಿ ಶೋಕ ಇಲ್ಲ, ಅಲ್ಲಿ ಜಗತ್ತೇ ಇಲ್ಲ, ಅಲ್ಲಿ ಕೇವಲ ಆನಂದದ. ಭಾರಿ ಖುಷಿಯಾಗಿ ಇಂದ್ರ ಹೊರಟ. ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಪುನಃ ಅವನಿಗೆ ಸಂಶಯ ಬಂತು. ಏನ್ ಸಂಶಯ? ಕರೆಕ್ಟು, ಇದೆಲ್ಲವನ್ನ ಈ ಆತ್ಮದ ಲಕ್ಷಣಗಳೇನದೆ ಈ ಎಲ್ಲ ಲಕ್ಷಣಗಳು ಸುಷುಪ್ತಿಗೆ ಅನ್ವಯ ಆಗ್ತವೆ. ಅಲ್ಲಿ ಪಾಪನೂ ಇಲ್ಲ, ಅಲ್ಲಿ ಜರನೂ ಇಲ್ಲ, ಅಲ್ಲಿ ಮೃತ್ಯುನೂ ಇಲ್ಲ, ಅಲ್ಲಿ ಶೋಕನೂ ಇಲ್ಲ, ಇಲ್ಲ. ಆದ್ರೆ ಅಲ್ಲಿ ನಾನು ಇಲ್ಲಲ್ವ, ಅನುಭವಿಸೋನು ಯಾರು? ಅಗೇನ್ ಕ್ವಶನ್ ಬಂತು. ಕ್ವಶನ್ ಬಂದು ಪುನಃ ಮತ್ತೆ ಅವನು ಪ್ರಜಾಪತಿ ಬಳಿಗೆ ಹೋದ. ಹಾಗಾಗಿ ಇಲ್ಲಿ ಚತುರ್ವಾರೋ, ಹೀಗೆ ಮೊದಲು ಪರೋಕ್ಷ ಜ್ಞಾನವನ್ನ ಕೇಳಕ್ ಹೋದ, ಅದಾದ್ಮೇಲೆ ಅಕ್ಷಿ ಪುರುಷ ಜ್ಞಾನವನ್ನ ಕೇಳಿದ, ಅದಾದ್ಮೇಲೆ ಸ್ವಪ್ನ ಪುರುಷ ಜ್ಞಾನವನ್ನ ಕೇಳಿದ, ಮತ್ತೆ ಕೊನೆಗೆ ಈಗ ಅವನು ಸುಷುಪ್ತಿಯ ಏನು ಪ್ರಜ್ಞಾನ ಅಂತೇನು ಕರಿತೀವಿ, ಪ್ರಾಜ್ಞೆ ಅಂತೇನು ಕರಿತೀವಿ, ಆ ಪ್ರಾಜ್ಞ ಸ್ಥಿತಿ. ಆದ್ರೆ ಆ ಪ್ರಾಜ್ಞ ಸ್ಥಿತಿಯನ್ನ ನಾನು ಅನುಭವಿಸೋದಿಲ್ಲ ಅಲ್ವಾ? ಯಾರು ಅನುಭವಿಸೋರು? ಯಾಕಂದ್ರೆ ನಮ್ಮನ್ನ ನಾವು ನಾನು ಅಂತ ಹೇಳಿಬಿಟ್ಟು ಈ ಅಹಂನಿಂದ ನಮ್ಮನ್ನ ನಾವು ಗುರುತಿಸ್ಕೊಂಡಿದ್ವಿ. ಆದ್ರೆ ಗಾಢ ನಿದ್ರೆಯಲ್ಲಿ ಈ ಅಹಂ ಇಲ್ದಂಗ ಆಗತ್ತಲ್ವಾ? ಯಾರದನ್ನ ಅನುಭವಿಸೋಣ, ಯಾರದನ್ನ ಅಂತಕ್ಕಂತಹದ್ದು ಪುನಃ ಮತ್ತೆ ಅವನಿಗೆ ಡೌಟ್ ಬಂದಾಗ ಮತ್ತೆ ಅವನು ಪುನಃ ಪ್ರಜಾಪತಿ ಬಳಿಗೆ ಹೋಗಿ ಪ್ರಶ್ನೆಯನ್ನ ಕೇಳಿದ. ಪುನಃ ಮತ್ತೆ ಅವನು ಪ್ರಶ್ನೆಯನ್ನ ಕೇಳಿದ್ಮೇಲೆ ಈ ಸಾರಿ ಕೊನೆಯ ಉಪದೇಶವನ್ನ ಪ್ರಜಾಪತಿ ಮಾಡ್ತಾನೆ. ಓಂ ಅಘವನ್ ಅಂದ್ರೆ ಪಾಪರಹಿತನೆ. ಅಂದ್ರೆ ಇವನು ಇಷ್ಟು ಪುನಃ ಪುನಃ ಹೋದ್ನಲ್ವಾ, ಪ್ರತಿ ಸಾರಿ 12 ವರ್ಷ ಅಂತಂದ್ರೆ ಎಷ್ಟು ವರ್ಷ ಆಯ್ತು? ಸೊ ಹಾಗಾಗಿ ಅವನು ಸಂಪೂರ್ಣವಾಗಿ ಪಾಪವನ್ನ ಕಳೆದುಕೊಂಡಿದ್ದ. ಮರ್ತ್ಯಂ ವಾ ಇದಗುಂ ಶರೀರಮಾಪ್ತಂ ಮೃತ್ಯುನಾ ತದಸ್ಯ
ಅಮೃತಸ್ಯ ಶರೀರಸ್ಯ ಆತ್ಮನೋ ಅಧಿಷ್ಠಾನಂ ಅಶರೀರಂ ಭಾವ ಸಂತಂ ನ ಪ್ರಿಯ ಅಪ್ರಿಯೇ ಸ್ಪೃಶತಃ. ಕೊನೆಯದಾಗಿ ಪ್ರಜಾಪತಿ ಇಂದ್ರನಿಗೆ ಉಪದೇಶ ಮಾಡಿದ. ಸೊ ಯಾವುದು ಈ ಶರೀರದಲ್ಲಿ ಇದ್ದು ಶರೀರಕ್ಕೆ ಅತೀತವಾಗಿ ಯಾವುದು ತತ್ವ ಇದೆಯೋ ಅದು ಆತ್ಮ. ಅದು ಎಂತದಂದ್ರೆ ಅಶರೀರ ಅಂತ ಕರೆದು. ಅದಕ್ಕೆ ಶರೀರ ಇಲ್ಲ. ಅದರ ಶರೀರವನ್ನ ನಿಮಿತ್ತ ಮಾಡಿಕೊಂಡು ನಮಗೆ ಸೊ ಆದರೆ ಯಾವಾಗ ನಮಗೆ ಆತ್ಮನ ಜ್ಞಾನವಾಗುತ್ತೆ, ಆತ್ಮನ ಶರೀರ ಇಲ್ಲದೆ ಅದು ಯೋಚನೆ ಮಾಡಬಹುದು, ಶರೀರ ಅದು ಕಲ್ಪನೆ ಮಾಡಬಹುದು, ಅಂತಃಕರಣ ಇಲ್ಲದೆ ಕಲ್ಪನೆ ಮಾಡಬಹುದು ಅಂತಕ್ಕಂಥದ್ದು ಒಂದು ತತ್ವ ಇದೆ. ಅದು ಆತ್ಮ, ಅದು ನೀನು ಹೇಳಿ. ಸೊ ಕೊನೆಯದಾಗಿ ಪ್ರಜಾಪತಿ ಇಂದ್ರನಿಗೆ ಉಪದೇಶ ಮಾಡಿದ. ಈ ಉಪದೇಶದಿಂದ ಅವನು ಈ ಮೂರೂ ಅವಸ್ಥೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಯಾವುದು ನಮ್ಮ ಸ್ವಸ್ವರೂಪ ಇದೆಯೋ ಅದು ನಮ್ಮ ನಿಜವಾದ ಸ್ವರೂಪ. ಯಾಕೆ ಅಂತಂದ್ರೆ ಈ ಮೂರು ಅವಸ್ಥೆಗಳು, ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಈ ಮೂರು ಅವಸ್ಥೆಗಳಿರ್ತಕ್ಕಂಥದ್ದು ಜೀವನಿಗೆ, ಆತ್ಮನಿಗೆಲ್ಲ. ಅವನು ಯಾವಾಗಲೂ ಕೂಡ ಈ ಸಾಕ್ಷಿ ಅಂತ ಕರೆದಿವಂತಂದ್ರೆ ಕಣ್ಣಿನಿಂದ ನೋಡುವಾಗ ಈ ನಾವು ಸಾಕ್ಷಿ ಪುರುಷ ಅಂತ ಮೊದಲು ವಿರೋಚನ ಅರ್ಥ ಮಾಡಿಕೊಂಡಲ್ವಾ. ಆದ್ರೆ ಕಣ್ಣಿನಿಂದ ನೋಡುವಾಗ ಆ ಕಣ್ಣಿನ ಜ್ಞಾನವನ್ನ ಮನಸ್ಸು ಡಿಸೈಡ್ ಮಾಡಿ ತದನುಗುಣವಾಗಿ ಅದು ಅಭಿವ್ಯಕ್ತಿ. ಹಾಗಾಗಿ ಅದು ಪಾಪದಿಂದ, ಯಾಕಂತಂದ್ರೆ ಯಾವುದನ್ನ ಜ್ಞಾನ ಅಂತ ಕರಿತೀವಿ, ಆ ಜ್ಞಾನ ಎಲ್ಲಿ ಸಮಾಪ್ತಿ ಆಗುತ್ತೆ ಅಂದ್ರೆ ಜ್ಞಾತೃನಲ್ಲಿ ಸಮಾಪ್ತಿ ಆಗುತ್ತೆ. ಜ್ಞಾತೃ ಯಾರು? ಮನಸ್ಸು, ತಿಳಿಯೋದು. ಸೊ ಯಾವಾಗ ಮನಸ್ಸು ಮತ್ತೆ ಅದು ಮಲಿನವಾಗಿರ್ತಕ್ಕಂತಹ ಮನಸ್ಸು ಅದೇನ್ ಮಾಡುತ್ತೆ ಅಂತಂದ್ರೆ ಮಲಿನವಾಗಿರ್ತಕ್ಕಂಥ ಅವಾಗ ಅದು ಸೊ ಜೀವದ ನೋಟ್ ಆಗತ್ತೆ ಬಿಟ್ರೆ ಆತ್ಮನ ನೋಟ್ ಆಗೋದಿಲ್ಲ. ಇದನ್ನ ಒಂದು ಸಣ್ಣದು ಒಂದು ಚಿಕ್ಕದ ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳ್ತೀನಿ. ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ ಅಂತ ಶಾಸ್ತ್ರದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನ ಕೊಡ್ತಾರೆ. ಸಾಮಾನ್ಯ ಜ್ಞಾನ ಏನು ಅಂತಂದ್ರೆ ಸುಮ್ಮನೆ ತಿಳ್ಕೊಳಕ್ಕೋಸ್ಕರ ನಿಮಗೆ ಪರಿಚಯ ಮಾಡ್ತಾರೆ. ಈಗ ಕಣ್ ತೆಗೆದು ಜಗತ್ತನ್ನ ನೋಡಿದ್ರೆ, ಜಗತ್ತನ್ನ ನೋಡಿದಾಗ ಜಗತ್ತೆಲ್ಲ ನಿಮಗೇನು, ನಿಮ್ಮ ಕಣ್ಣಿನ ಯೋಗ್ಯತೆ ಎಷ್ಟಿದೆಯೋ ಆ ಯೋಗ್ಯತೆಗೆ ಅನುಗುಣವಾಗಿ ನಿಮಗೆ ಜಗತ್ತು ಏನು, ಇದು ಈಶ್ವರ ಜ್ಞಾನ ಅಥವಾ ಈಶ್ವರ ಸೃಷ್ಟಿ ಅಂತ. ಅದಕ್ಕೆ ಸರಿ ಅರವಿಂದ ಅವರು ಈ ಎಲ್ಲ ಅವಸ್ಥಾತ್ರಗಳನ್ನ ವರ್ಣನೆ ಮಾಡುವಾಗ ಸೊ ಎರಡು ರೀತಿಯಾಗಿರ್ತಕ್ಕಂತಹ ಕಲ್ಪನೆಯನ್ನ ಕೊಡ್ತಾರೆ ಅವರು. ಸ್ಥೂಲವಾಗಿರ್ತಕ್ಕಂಥದ್ದು ಈ ಜೀವನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಮತ್ತೆ ಇದೇ ಸ್ಥೂಲ ಶರೀರದ ಹಿಂದೆ, ಸೂಕ್ಷ್ಮ ಶರೀರದ ಹಿಂದೆ, ಕಾರಣ ಶರೀರದ ಹಿಂದೆ ಈಶ್ವರ ಒಂದು ಪ್ರಪಂಚ ಇದೆ. ಆ ಈಶ್ವರ ಪ್ರಪಂಚದಿಂದ ನಾವು ಈ ಜಗತ್ತನ್ನ ನೋಡ್ತೀವಿ. ಯಾಕಂತಂದ್ರೆ ಈಶ್ವರ ಪ್ರಪಂಚ ಅಂತಂದ್ರೆ ಈಶ್ವರ ಹಿರಣ್ಯ ಗರ್ಭ ವಿರಾಟ್ ಅಂತ ಏನ್ ಕರಿತೀವಿ, ಆ ಹಿರಣ್ಯ ಗರ್ಭ ಅಂದ್ರೆ ಆ ಹಿರಣ್ಯ ಗರ್ಭನಾಗಿರ್ತಕ್ಕಂಥ ಆ ಪುರುಷನೇ ಅವನು ಸೂಕ್ಷ್ಮವಾಗಿದ್ದು ನಾವು ಕಣ್ಣು ತೆಗೆದಾಗ ಆ ಸೂರ್ಯನ ಗರ್ಭ ಸೂರ್ಯ ಅವನೇನ್ ಮಾಡ್ತಾನೆ, ಜಗತ್ತನ್ನು ನಮಗೆ ನೋಡುವ ಹಾಗೆ ಪ್ರಸಾದವನ್ನು ಮಾಡ್ತಾನೆ. ಅವನು ಜಗತ್ತನ್ನ ನೋಡಿದ ಮೇಲೆ ನೋಟದಲ್ಲಿ ಎರಡಂತ ಹೇಳಿದೆ ನಾನು. ಒಂದು ಸಾಮಾನ್ಯ ನೋಟ, ಮತ್ತೊಂದು ವಿಶೇಷ. ಸಾಮಾನ್ಯ ನೋಟ ಅಂತಂದ್ರೆ ಈಶ್ವರ ಪ್ರಜ್ಞೆಯಿಂದ ಅಥವಾ ಹಿರಣ್ಯ ಗರ್ಭನ ಪ್ರಜ್ಞೆಯಿಂದ ನೀವು ಕಾಣ್ತಾ
ಆದ್ರೆ ವಿಶೇಷ ನೋಟ ಏನು ಅಂತಂದ್ರೆ ಕಣ್ಣು ತೆಗೆದು ಜಗತ್ತನ್ನ ನೋಡುವಾಗ ನೋಡಿರುವಂತಹ ವಸ್ತುಗಳ ಸಂಪರ್ಕದಿಂದ ಯಾವ ಒಂದು ಜ್ಞಾನ ಇದೆಯೋ ಅದನ್ನ ವಿಶೇಷ ಜ್ಞಾನ. ಅದು ಯಾವ್ದು ವಿಶೇಷ ಜ್ಞಾನ ಅಂತಂದ್ರೆ ಅದು ಜೀವ ದೃಷ್ಟಿ. ಅವನು ನೋಡಿರ್ತಕ್ಕಂಥದ್ದನ್ನ ತನಗ್ ಬೇಕಾಗದಂಗೆ ಕಲ್ಪಿಸಿಕೊಂಡು ಅದನ್ನ ಏನ್ ಮಾಡ್ತಾನೆ ಅಂತಂದ್ರೆ ತನಗ ಅನುಕೂಲಕರವಾಗಿರ್ತಕ್ಕಂಥ ರೀತಿಯಲ್ಲಿ ನೋಡ್ತಾನೆ. ಅದು ಜಾಗೃತದಲ್ಲೇ ಆಗ್ಲಿ ಸ್ವಪ್ನದಲ್ಲೇ ಆಗ್ಲಿ. ಮತ್ತೆ ಯಾವಾಗ ಅವನು ಜಾಗೃತದಲ್ಲಿ ಸ್ವಪ್ನದಲ್ಲಿ ನೋಡ್ತಕ್ಕಂಥವನು ಸುಷುಪ್ತಿಲಿ ಇರ್ಬೇಕಾಗಿತ್ತಲ್ವ? ಇಲ್ಲ. ಯಾಕಂತಂದ್ರೆ ಸೊ ಅವನು ಲಯ ಆಗಿಬಿಡ್ತಾನೆ ಜೀವ. ಆದ್ರೆ ಅಲ್ಲಿ ಪ್ರಾಜ್ಞನಾಗಿರ್ತಕ್ಕಂಥವನು, ಇಲ್ಲಿ ನಾವು ಏನು ಈಶ್ವರ ಎರಡನೇ ಗರ್ಭ ವಿರಾಟ್ ಅಂತ ಹೇಳಿ ಕರಿತೀವಿ, ಅದೇ ವಿಶ್ವ ತೈಜಸ ಪ್ರಾಜ್ಞೆ ಅಂತ ಹೇಳಿ ಕರಿತೀವಿ. ವಿಶ್ವನಾಗಿ ಸಕಲ ಜಗತ್ತನ್ನ ನೋಡ್ತಾನೆ. ಯಾವಾಗ ಅಂತಂದ್ರೆ ಈಶ್ವರ ತತ್ವ ಸಾಕ್ಷಿಯಾಗಿ ನೋಡ್ತಾನೆ. ಅದೇ ರೀತಿಯಾಗಿ ಅವನು ತೈಜಸ್ಸನಾಗಿ ಜಗತ್ತನ್ನ ತೋರಿಸ್ತಾನೆ. ಅವಾಗಲೂ ಕೂಡ ಅವನು ಸಾಕ್ಷಿಯಾಗಿರ್ತಾನೆ. ಜೀವ ವಿಶೇಷ ಜ್ಞಾನ ಏನಿದೆಯೋ ಆ ವಿಶೇಷ ಜ್ಞಾನ ತನಗೆ ಬೇಕಾಗಿರ್ತಕ್ಕಂತಹ ಜಾಗೃತದ ಕಲ್ಪನೆಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಯಾರನ್ನ ಕಲ್ಪನೆ ಮಾಡಿಕೊಳ್ತದೆ. ಜಾಗೃತದಲ್ಲೇ ಆಗ್ಲಿ ಸ್ವಪ್ನದಲ್ಲೇ ಆಗ್ಲಿ. ಯಾಕಂತಂದ್ರೆ ಡೈರೆಕ್ಟ್ ಆಗಿ ಅದು ನಾಲೆಡ್ಜ್ ಇಲ್ಲ ಅದಕ್ಕೆ. ಅದು ಇಂಡೈರೆಕ್ಟ್ ನಾಲೆಡ್ಜ್ ಅಂತ ಕರೀತಾರೆ ಸರಿ ಅರವಿಂದ್ ಅವರು. ಜೀವನಿಗೆ ಇರ್ತಕ್ಕಂತಹದ್ದು, ಜೀವ ಅಂತಂದ್ರೆ ಸಾಮಾನ್ಯ ಜೀವ, ಮತ್ತೆ ಅವರ ಅರ್ಥದಲ್ಲಿ ಜೀವ ಅಲ್ಲ, ಸಾಮಾನ್ಯ ಜೀವ. ಸೊ ನೇರವಾಗಿ ತಾನು ನೋಡೋದಿಲ್ಲ, ಮನಸ್ಸು ನೇರವಾಗಿ ವಸ್ತು ನೋಡೋದಿಲ್ಲ. ಯಾವಾಗಲೂ ಕೂಡ ಅದು ಕಣ್ಣಿನ ಮುಖಾಂತರವಾಗಿ ನೋಡಿ, ಇಂದ್ರಿಯ ಮುಖಾಂತರವಾಗಿ ನೋಡಿನೇ ಅದು ಸೊ ತನಗನುಗುಣವಾಗಿರ್ತಕ್ಕಂಥದ್ದನ್ನ ರೂಪವನ್ನ ತನಗನುಗುಣವಾಗಿರ್ತಕ್ಕಂಥ ಜ್ಞಾನವನ್ನು. ಹಾಗಾಗಿ ಅದು ಇಂಡೈರೆಕ್ಟ್ ನಾಲೆಡ್ಜ್ ಅಂತ, ಡೈರೆಕ್ಟ್ ನಾಲೆಡ್ಜ್ ಅಲ್ಲ. ಯಾವಾಗ ನಮಗೆ ಈ ವಿಶೇಷ ಜ್ಞಾನ ಅಂದ್ರೆ ಜೀವ ಜ್ಞಾನ ಅಥವಾ ಜೀವ ಕಲ್ಪನಾ ಪ್ರಪಂಚ ಏನಿದೆಯೋ ಆ ಕಲ್ಪನಾ ಪ್ರಪಂಚದಕ್ಕಿಂತ ಯಾವಾಗ ನಾವು ಬಿಡಿಸ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ಇಲ್ಲಿ ಅಶರೀರ ಅಂತ ಕರೆದ್ರೆ. ಅಶರೀರ ಅಂತಂದ್ರೆ ಶರೀರ ಬಿಟ್ಟು ಹೋದ್ಮೇಲೆ ಅಲ್ಲ, ಈ ಶರೀರದಲ್ಲಿ ಇರುವಾಗಲೇ ಅಂದ್ರೆ ಶರೀರದಲ್ಲಿ ಇರುವಾಗಲೇ ಸತ್ ಮೇಲೆ ಮುಕ್ತಿ ಅಲ್ಲ ಮನುಷ್ಯನಿಗೆ. ಆದ್ರೆ ಕೆಲವೊಂದು ಎಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಲವೊಂದು ದರ್ಶನಗಳು ಎಲ್ಲ ವಿದೇಹ ಮುಕ್ತಿಯನ್ನು ಹೇಳ್ತವೆ. ಆದ್ರೆ ಶಂಕರ ವೇದಾಂತ ಇಸ್ ವೆರಿ ಡಿಕ್ಲೇರ್ ಮಾಡ್ತದೆ ಜೀವನ್ ಮುಕ್ತ ಸ್ಥಿತಿ. ಈ ಶರೀರದಲ್ಲಿ ಇರುವಾಗಲೇ ಆ ಜೀವ ಪ್ರಪಂಚಕ್ಕೆ ಅಂಟಿಕೊಳ್ಳದಂತೆ ನೋಡ್ಲಿಕ್ಕೆ ಬರುತ್ತೆ ಜಗತ್ತನ್ನ. ಆ ಜಗತ್ತನ್ನ ಯಾವಾಗ ನೋಡಕ್ ಬರ್ತದ ಅಲ್ಲಿ ಶೋಕನೂ ಇಲ್ಲ, ದುಃಖನೂ ಇಲ್ಲ, ಮೋಹನೂ ಇಲ್ಲ. ಅಲ್ಲಿ ಕೇವಲ ಸಾಕ್ಷಿಯಾಗಿರ್ತದೆ. ಹಾಗೆ ಸ್ವಪ್ನಕ್ಕೆ ಹೋದಾಗಲೂ ಕೂಡ ಸ್ವಪ್ನದಲ್ಲಿ ಜೀವ ಸೃಷ್ಟಿ ಮಾಡತಕ್ಕಂತಹ ಎಲ್ಲ ಸ್ವಪ್ನ ಪ್ರಪಂಚವನ್ನ ಕೂಡ ಅದು ಬೆಳಗಿ ತಾನು ಸಾಮಾನ್ಯ ಜ್ಞಾನದಿಂದ ಬೆಳಗಿ ವಿಶೇಷ ಜ್ಞಾನದಿಂದ ಅಲ್ಲಿ ವಿಶೇಷ ಜ್ಞಾನದ ಅಭಿಮಾನಿ ಜೀವ, ಸ್ವಪ್ನದ ಅಭಿಮಾನಿ. ಆ ಕಾರಣದಿಂದ ಅಲ್ಲಿ ಕೂಡ ಆ ತಾನೇ ಕಲ್ಪನೆ ಮಾಡಿರ್ತಕ್ಕಂತಹ ಪ್ರಪಂಚದಲ್ಲಿ ಸುಖ ದುಃಖ. ಮತ್ತೆ ಸೇಮ್ ಅದೇ ನಾವು ಸುಷುಪ್ತಿಗೆ ಹೋದಾಗ ಸೊ ಅಲ್ಲಿ ಕೇವಲ ಉಳ್ಕೊಂಡಿರ್ತಕ್ಕಂಥವನು ಈಶ್ವರ ಪ್ರಾಜ್ಞ. ಆದ್ರೆ ಆ ಆನಂದ ಸ್ಥಿತಿಗೆ ಹೋದಾಗ ಇವನೇನಾಗ್ತಾನೆ, ಇವನು ಸೊ ಲಯವಾಗ್ತಾನೆ. ಲಯವಾಗ್ತಾನೆ, ತನ್ನನ್ನು ತಾನು ಕಳ್ಕೊಂಡ್ಬಿಡ್ತಾನೆ. ಯಾಕೆ ಅಂತಂದ್ರೆ ನಮಗೆ ಅಭಿಮಾನ, ಜೀವದ ಅಭಿಮಾನ ಇದೆ. ಹೀಗೆ ನಿರಂತರವಾಗಿ
ಇಲ್ಲಿ ಸದಾ ಜಾಗೃತವಾಗಿರ್ತಕ್ಕಂತಹ ಜ್ಞಾನ ಇದ್ದಾಗಲೂ ಕೂಡ ಆ ಜಾಗೃತವಾಗಿರ್ತಕ್ಕಂತಹ ಜ್ಞಾನವನ್ನ ಮರೆತು ವಿಶೇಷವಾದ ಕರ್ಮ ಪ್ರಧಾನವಾಗಿರ್ತಕ್ಕಂತಹ ಜೀವ ಜ್ಞಾನದಿಂದ ಏನ್ ಜೀವನ ಮಾಡ್ತೀವಿ ಅದು ಸಾಮಾನ್ಯ ಜೀವನ. ಅದು ಎಲ್ಲ ಏನು ದೋಷಗಳನ್ನು ನೀಡಿದ್ರಲ್ವ, ಪಾಪದಿಂದ ಕೂಡಿರ್ತಕ್ಕಂಥದ್ದು, ಜರದಿಂದ ಕೂಡಿರ್ತಕ್ಕಂಥದ್ದು, ವ್ಯಾಧಿಯಿಂದ ಕೂಡಿರ್ತಕ್ಕಂಥದ್ದು, ಮುಪ್ಪಿನಿಂದ ಕೂಡಿರ್ತಕ್ಕಂಥದ್ದು, ಶೋಕದಿಂದ ಕೂಡಿರ್ತಕ್ಕಂಥದ್ದು, ಹಸಿವು ಬಾಯಾರಿಕೆಗಳಿಗೆ ಅಪೇಕ್ಷೆ ಪಡ್ತಕ್ಕಂಥದ್ದು, ಇದು ಎಲ್ಲ ಕ್ವಾಲಿಟಿಗಳು ಎಲ್ಲ ಜೀವ ಜಗತ್ತಿನ ಕರ್ಮದಿಂದ ಕೂಡಿರುವಂತಹ ಜೀವನಿಗೆ ಅಂಟಿರ್ತಕ್ಕಂತಹ ಗುಣಗಳು. ಈ ಗುಣಗಳಿಂದ ಈ ಶಾಸ್ತ್ರದಿಂದ ಇಂದ್ರ ಏನಾದ್ನಂತಂದ್ರೆ ಮುಕ್ತನಾದ. ಹೆಂಗ ಮುಕ್ತನಾದ ಅಂತಂದ್ರೆ ಅವನು ಅಲ್ಲಿ ಇದನ್ನ ಚಿಂತನೆ ಮಾಡಿದ, ವಿಚಾರ ಮಾಡಿದ. ಇದನ್ನ ಈ ಜ್ಞಾನದಿಂದ, ಪರೋಕ್ಷ ಜ್ಞಾನದಿಂದ ಅವನು ವಿಚಾರ ಮಾಡಿ ಅವನೇನ್ ಮಾಡಿದ, ಜೀವ ಭಾವದಿಂದ ಬಿಡಿಸಿಕೊಂಡು ಸೊ ಸಾಕ್ಷಿ ಭಾವದಿಂದ ಜಾಗೃತನ್ನ ನೋಡ, ಮತ್ತೆ ಅದೇ ಸಾಕ್ಷಿ ಭಾವದಲ್ಲಿರ್ತಕ್ಕಂತಹ ಆ ಪ್ರಜ್ಞೆ ಬಂತು, ಅದೇ ಸುಷುಪ್ತಿಲಿರ್ತಕ್ಕಂತಹ ಪ್ರಾಜ್ಞೆ ದರ್ಶನವಾಯಿತು. ಹೀಗೆ ಮೂರು ಅವಸ್ಥೆಗಳಲ್ಲಿ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತಕ್ಕಂಥದ್ದು ಅವಸ್ಥೆಗಳು ಇರ್ತಕ್ಕಂತಹದ್ದು ಜೀವನಿಗೆ. ಆದರೆ ಆ ಜೀವಕ್ಕೆ ಅಧಿಷ್ಠಾನವಾಗಿರ್ತಕ್ಕಂತಹದ್ದು ಯಾವುದು ಆತ್ಮ ಇದೆಯೋ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಸ್ಥೆಗಳಿಲ್ಲ. ಯಾಕಂದ್ರೆ ಯಾವಾಗಲೂ ಅದು ಸಾಕ್ಷಿಯಾಗಿರೋದಲ್ವಾ. ಈಗ ತುಂಬಾ ಜನಕ್ಕೆ ಬಹಳ ಕನ್ಫ್ಯೂಸು ಏನಂತಂದ್ರೆ, ಒಮ್ಮೆ ಜ್ಞಾನ ಆಗಿಬಿಟ್ರೆ ಅವನು ಮಲ್ಕೊಳ್ಳೋದಿಲ್ವಾ, ನಿದ್ರೆ ಮಾಡೋದಿಲ್ವಾ ಅಂತ ಹಿಂಗೆಲ್ಲ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಕ್ಯೂರಿಯಾಸಿಟಿಗೆ ಪ್ರಶ್ನೆಗಳು. ಇದನ್ನ ಹೇಗೆ ಹೇಳೋದು ಅಂತಂದ್ರೆ, ನೀವು ಜಾಗೃತದಲ್ಲಿ ಒಂದು ಸಾರಿ ಸಾಕ್ಷಿಯಾಗಿ ಒಂದ್ ಸ್ವಲ್ಪ ತಪಸ್ಸು ಮಾಡೋದು ಕಲ್ರಿ. ಯಾವಾಗ ಸಾಕ್ಷಿಯಾಗಿ ನಾವು ಜಗತ್ತನ್ನು ನೋಡಕ್ ಬರ್ತದೋ ಆಗ ಒಂದು ಮಿರಾಕಲ್ ಶುರುವಾಗುತ್ತೆ. ಮಿರಾಕಲ್ ಅಂದ್ರೆ ಮತ್ತೇನು ಸಿದ್ಧಿ ಬರ್ತವೆ ಅಂತ ಅರ್ಥ ಅಲ್ಲ. ಅವಾಗ ಏನ್ ಪ್ರಶ್ನೆಗಳು ಕೇಳ್ತಿರೋ ಆ ಪ್ರಶ್ನೆಗಳಿಗೆ ನಿಮ್ಮೊಳಗಡೆ ನಿಮ್ಗೆ ಉತ್ತರ ಸಿಗ್ತವೆ. ಹಾಗಾಗಿ ಪರೋಕ್ಷವಾಗಿರ್ತಕ್ಕಂತಹದ್ದು ಯಾವುದೇ ಈ ವಿದ್ಯೆ ಇದೆಯೋ ಈ ವಿದ್ಯೆಯನ್ನ ಅನುಸಂಧಾನ ಮಾಡ್ತಾ ಹೋದ್ವಿ ಅಂತಂದ್ರೆ ಆ ಪರೋಕ್ಷವಾಗಿರ್ತಕ್ಕಂಥದ್ದು ಯಾವುದು ಆತ್ಮ ಇದೆಯೋ ಆ ಆತ್ಮ ಸ್ವರೂಪವೇ ಅಂತಹ ಆತ್ಮ ಸಾಕ್ಷಾತ್ಕಾರವನ್ನು ಅವನು ತೃಪ್ತನಾಗಿರ್ತಾನೆ. ಅಂತಹ ತೃಪ್ತತೆಯನ್ನ ಅಂತಹ ತೃಪ್ತತೆಯನ್ನ ತಿಳಿಸುವಂತಹ ಪ್ರಕರಣ ತೃಪ್ತಿ ದೀಪ. ಸೊ ಹೀಗೆ ವಿದ್ಯಾರಣ್ಯ ಮುನಿಗಳು ಮಹಾವಾಕ್ಯದ ಅಲ್ಲದೇ ಇದ್ದರೂ ಕೂಡ ಅವಾಂತರ ವಾಕ್ಯಗಳಿಂದನೂ ಕೂಡ ಈ ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಆಗ್ತಕ್ಕಂತಹ ಒಂದು ಅದ್ಭುತವಾದ ದರ್ಶನವನ್ನು ನಮಗೆ ಮಾಡಿಸಿಕೊಡ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿಃ ಓಂ. ಧನ್ಯವಾದಗಳು ಗುರುಜಿ. ಹರಿಃ ಓಂ.